ರಾಮನಗರದಲ್ಲಿ ಡಿಕೆ ಅಂತಮ್ಮ ಪವರ್ ಶೋ ಆಗಿದೆ. ಲೋಕ ಸಂಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಸುರೇಶ್ ಅಬ್ಬರದ ಪ್ರಚಾರ. ಡ್ರೈ ಫ್ರೂಟ್ಗಾಗಿ ಮುಗಿಬಿದ್ದಿದ್ದಾರೆ ಕಾರ್ಯಕರ್ತರು. ಡ್ರೈ ಫ್ರೂಟ್ಸ್ಗಾಗಿ ಕಾರ್ಯಕರ್ತರ ತಳ್ಳಾಟ ನೂಕಾಟ ಆಗಿದೆ. ಸಿಎಂ ಡಿಸಿಎಂಗೆ ಬೃಹತ್ ಡ್ರೈ ಫ್ರೂಟ್ಸ್ ಹಾರ ಹಾಕಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಅವರ ಭದ್ರಕೋಟೆ. ಇವತ್ತು ಡಿಕೆ ಬ್ರದರ್ಸ್ ಅಲ್ಲಿ ಅಬ್ಬರದ ಪ್ರಚಾರಕ್ಕೆ ಮುಂದಾದ್ರು. ಕಾರಣ ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಸುರೇಶ್. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಡಿಕೆ ಬ್ರದರ್ಸ್ ಬರ್ತಾ ಇದ್ದಂತೆ ಡ್ರೈ ಫ್ರೂಟ್ಸ್ ಹಾರ ಹಾಕಿದ್ರು. ಅದೇ ಡ್ರೈ ಫ್ರೂಟ್ಸ್ ತೆಗೆದುಕೊಳ್ಳೋದಕ್ಕೆ ಕಾರ್ಯಕರ್ತರ ನೂಕಾಟ ತಳ್ಳಾಟ ಆಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಲ್ಲಿ ಇವತ್ತು ಡಿಕೆ ಬ್ರದರ್ಸ್ ಶಕ್ತಿ ಪ್ರದರ್ಶನ ರಾಮನಗರದಲ್ಲಿ. ದೃಶ್ಯ ನೋಡ್ತಾ ಇರೋದು ಕಾರ್ಯಕರ್ತರ ನೂಕು ನುಗ್ಗಲು ಡ್ರೈ ಫ್ರೂಟ್ಗಾಗಿ. ಆ ಬೃಹತ್ ಹಾರ ಹಾಕಿದ ತಕ್ಷಣ ಈ ಹಿಂದೆ ಎಲ್ಲ ಹಣ್ಣಿನ ಹಾರ ಹಾಕಿದಾಗ ಈ ಆಪಲ್ ಹಾರ ಅದೆಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಜನ ಯಾವ ರೀತಿ ಮುಗಿ ಬೀಳ್ತಿದ್ರು, ಇಲ್ಲಿ ಡ್ರೈ ಫ್ರೂಟ್ಸ್ ಹಾರ ಹಾಕಿದ್ರು. ಬರ್ತಾ ಇದ್ದಂತೆ ಅದನ್ನ ಪಡೆದುಕೊಳ್ಳೋದಕ್ಕೆ ಕಾರ್ಯಕರ್ತರ ತಳ್ಳಾಟ ನೂಕಾಟವಾಗಿದೆ. ಬೆಂಗಳೂರು ಗ್ರಾಮಾಂತರ ಈ ಬಾರಿ ಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ. ಕಾರಣ ಒಂದು ಕಡೆ ಡಿಕೆ ಸುರೇಶ್, ಮತ್ತೊಂದು ಕಡೆ ಡಾಕ್ಟರ್ ಸಿಎನ್ ಮಂಜುನಾಥ್. ಹಾಗಾಗಿ ಮೊದಲ ಹಂತ ಇವತ್ತಿನಿಂದ ನಾಮಿನೇಷನ್ ಫೈಲ್ ಮಾಡುವಂತಹ ಪ್ರಕ್ರಿಯೆಗಳೆಲ್ಲ ಆರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾದಂತಹ ಸಂದರ್ಭದಲ್ಲೇ ಆಗಿರುವಂತಹ ಘಟನೆ ಇದು. ಲೋಕ ಸಂಗ್ರಾಮದಲ್ಲಿ ಡಿಕೆ ಸುರೇಶ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸುರೇಶ್ ಪರವಾಗಿ ಡಿಸಿಎಂ ಸಿಎಂ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ವೇದಿಕೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಸುರೇಶ್ ಪರ ಮತ ಯಾಚನೆ ಮಾಡಿದ್ರು. ಸಹೋದರರಿಗೆ ಸನ್ಮಾನ ಮಾಡಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಡಿಕೆ ಸುರೇಶ್ ನಾಮಿನೇಷನ್ ಫೈಲ್ ಕಾರ್ಯಕ್ರಮವೇ ಒಂದು ಬೃಹತ್ ಕಾರ್ಯಕ್ರಮವಾಗಿತ್ತು. ಅಲ್ಲಿ ಸಿಎಂ ಡಿಸಿಎಂ ಎಲ್ಲರೂ ಬಂದು, ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕಾಂಗ್ರೆಸ್ ಅದು ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅತ್ಯಂತ ಪ್ರತಿಷ್ಠೆಯ ಕಣವಾಗಿದೆ. ವೈಯಕ್ತಿಕ ಪ್ರತಿಷ್ಠೆ ಕೂಡ ಆಗಿದೆ ಡಿಕೆ ಶಿವಕುಮಾರ್ಗೆ ಇದು. ಹಾಗಾಗಿ ಇವತ್ತು ಸಿಎಂ ಡಿಸಿಎಂ ಎಲ್ಲ ಬಂದು ನಾಮಿನೇಷನ್ ಫೈಲ್ ಮಾಡೋ ಅಂಥದ್ದೇನೆ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಲಾಯಿತು. ನೋಡ್ತಾ ಇದ್ದೀವಿ, ವಿಶೇಷವಾದಂಥ ಪೇಟ ಗೀಟ ಧರಿಸಿ ಭರ್ಜರಿಯಾಗಿ ಡಿಕೆ ಸುರೇಶ್ ನಾಮಿನೇಷನ್ ಫೈಲ್ ಮಾಡಿದ್ರು. ಜೊತೆಗೆ ಸಾವಿರಾರು ಜನರನ್ನ ಸೇರಿಸಿ ಅಲ್ಲಿ ರ್ಯಾಲಿನಲ್ಲಿ ಹೋಗಿ ಆನಂತರ ನಾಮಿನೇಷನ್ ಫೈಲ್ ಮಾಡಲಾಯಿತು. ಸೊ ಡಿಕೆ ಸುರೇಶ್ ಅವರು ನಾಮಿನೇಷನ್ ಫೈಲ್ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನೇ ಒಂದು ಬೃಹತ್ ಶಕ್ತಿ ಪ್ರದರ್ಶನವನ್ನಾಗಿ ಮಾಡಲಾಯಿತು. ಎಷ್ಟರ ಮಟ್ಟಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜಿದ್ದಾಜಿದ್ದಿ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಹಾಗೂ ಡಿಕೆ ಶಿವಕುಮಾರ್ ಅವರಿಗೂ ಎಲ್ರಿಗೂ ಕೂಡ ಇದು ಪ್ರತಿಷ್ಠೆಯ ಕಣ. ಮಂಜುನಾಥ್ ಅವರ ವಿರುದ್ಧ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಡಿಕೆ ಸುರೇಶ್ ಇದ್ದಾರೆ. ಬಹುಶಃ ಬಹಳ ಟಫ್ ಫೈಟ್ ಆಗುವ ಸಂಭಾವ್ಯತೆ ಕಾಣ್ತಾ ಇರೋದ್ರಿಂದ ನಾಮಿನೇಷನ್ ಫೈಲ್ ಮಾಡೋದೇನೆ ಒಂದು ಬೃಹತ್ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಆಗಿತ್ತು.